BBMP ಅಂದರೆ ನೋಡಿ, ರಸ್ತೆಗಳು ಮಾಡೋಕ್ಕೆ ಸರ್ಕಾರದವ್ರು ದುಡ್ಡು ಕೊಡ್ತಾ ಇದ್ದಾರೆ. ಸರ್ಕಾರದವರು ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದಾರೆ. ಮಾಡಬೇಕಾಗಿರೋ ಕೆಲಸ ಯಾರು ಮಾಡಬೇಕು ಅಂತ ಹೇಳಿದ್ರೆ ಚೀಫ್ ಇಂಜಿನಿಯರು ಇಂಪಾರ್ಟೆಂಟು. ಇಂಜಿನಿಯರಿಂಗ್ ಚೀಫ್ ಪ್ರಹ್ಲಾದ್ ಅಂತ ಇದ್ದಾರೆ, ಅವ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಇದು. ಅವರು ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಯಾಕೆ ನೋಡ್ತಾ ಇಲ್ಲ ಅಂದರೆ ಅವ್ರ ಆಫೀಸಲ್ಲೇ ರಸ್ತೆ ಗುಂಡಿ ಎಲ್ಲ ಬಿದ್ದಿದೆ, ಅವ್ರ ಆಫೀಸಲ್ಲೇ ಬಿದ್ದಿದೆ, BBMP ಹೆಡ್ ಆಫೀಸಲ್ಲೇ ಬಿದ್ದಿದೆ. ಅವ್ರ ಬಾಕ್ಲಿಂದ ಆಚೆ ಬಂದ ತಕ್ಷಣ ಎದುರುಗಡೆ ವೈರ್ಗಳೆಲ್ಲ ಕರೆಂಟ್ ವೈರ್ ಸ್ಕಿನ್ನಿಂಗ್ ಆಗಿ ಮಳೆ ಬಂದರೆ ಮುಂಚೆನೇ ಅಲ್ಲಿ ಒಂದು ಸರಿ ಸುಟ್ಟೋಗಿದೆ. ಇನ್ನು ಅವ್ರಿಗೆ ಇನ್ಚಾರ್ಜ್ ಮಾಡಿದ್ದಾರೆ, ಅಂಥವ್ರಿಗೆ ಈ ರೋಡ್ ರಸ್ತೆ ನೋಡಿ ಎಷ್ಟು ಕೆಟ್ಟೋಗಿದೆ. ಇಲ್ಲಿ ಸಾವಿರ ಜನ ಮೊನ್ನೆ ಬ್ರೇಕ್ ಹೊಡೆದ್ಬಿಟ್ಟು ಒಂದು ಮಹಿಳೆ ಮತ್ತು ಮಗು ಅದೆಲ್ಲ ಬರ್ತಾಯಿದ್ರು ಗಂಡ ಹೆಂಡ್ತಿಲಿ, ಜಾರಿ ಬಿದ್ದುಬಿಟ್ರು, ಎಲ್ಲ ಮಗುಗೆಲ್ಲ ಏಟಾಯಿತು, ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟು? ಯಾರು ತೊಗೊಳ್ತಾರೆ? ಇದು ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊಳ್ತಾರೆ? ಈ ಥರ ಆಗ್ತಾಯಿದೆಲ್ಲ ಸುಮ್ಮನೆನಾ? ನಾವೆಲ್ಲ ಟ್ಯಾಕ್ಸ್ ಕೊಡ್ತಾ ಇಲ್ವ ಇವ್ರಿಗೆ? ಟ್ಯಾಕ್ಸ್ ದುಡ್ಡು ಅದೆಲ್ಲ ಸಂಬಳ ತೊಗೊಳ್ತಾವ್ರಲ್ಲ, ನಮ್ಮ ದುಡ್ಡಲ್ಲಿ ತಾನೇ ಸಂಬಳ ಕೊಡ್ತಾ ಇರೋದು. ಮತ್ತು ಕೆಲಸ ಸರಿಯಾಗಿ ಮಾಡಬೇಕಲ್ಲ. ಸರ್ಕಾರಿ ಅಧಿಕಾರಿಗಳು ಈ ರೋಡ್ದೆಲ್ಲ ಕರೆಕ್ಟಾಗಿ ಕೆಲಸ ಮಾಡದೇ ಇದ್ದರೆ ಅವರು ಆ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಅರ್ಹತೆ ಇಲ್ಲ ಅವ್ರಿಗೆ. ಅವರು ಇಮಿಡಿಯೇಟ್ ಸರ್ಕಾರದ ಸಿದ್ದರಾಮಯ್ಯವರೇ ನಿಮಗೆ ಹೇಳ್ತಾ ಇದ್ದು ನೋಡಿ, ಪಾಪ ನೀವು ತುಂಬ ಒಳ್ಳೆಯವರು, ನಿಮ್ಮ ಬಗ್ಗೆ ಏನೋ ಗಲಾಟೆಗಳು ನಡೀತಾ ಇದೆ ಬೇಕಾದಷ್ಟು, ಆದರೆ ನೀವು ನಿಮ್ಮ ಹೆಸರು ಕೆಡಿಸ್ತಾ ಇರೋದೇ ಅಧಿಕಾರಿಗಳು. ನೀವೇನಾರ ನಿಜವಾಗ್ಲೂ ಅಧಿಕಾರಿ ಜೊತೆಲಿ ಇನ್ವಾಲ್ವ್ ಆಗಿಲ್ಲ, ರೋಡ್ ಈ ಥರ ಆಗೋಕ್ಕೆ ಅಧಿಕಾರಿ ಕಾರಣ ಅಲ್ಲ, ನೀವು ದುಡ್ಡು ಕೊಡ್ತಾ ಇದ್ದೀರಾ. ಒಂದು ವೇಳೆ ನೀವು ಅವ್ರ ಜೊತೆ ಇನ್ವಾಲ್ವ್ ಆಗಿಲ್ಲ ಅಂದರೆ ಇಮಿಡಿಯೇಟಾಗಿ ಅವರಿಗೆ ನೀವು ಕೆಲಸದಿಂದ ತೆಗೆದಾಕಬೇಕು. ಆಮೇಲೆ ಏನೇನು ಅವ್ರಿಗೆ ಪೆನ್ಷನ್ ಬರೋದಾಗಲಿ, ಇನ್ನೊಂದು ಬರೋದಾಗಲಿ, ಇನ್ಕ್ರಿಮೆಂಟ್ ಎಲ್ಲ ಕಟ್ ಮಾಡಬೇಕು. ಮಾಡಿದ್ರೆ ಅಲ್ಲಿಗೆ ಏನು ಅರ್ಥ ಅಂತ ಹೇಳಿದ್ರೆ, ನೀವು ಸಿದ್ದರಾಮಯ್ಯವರು ನೀವು ಸೇರ್ಕೊಂಡಿಲ್ಲ ಅಂದರೆ, ಇಲ್ಲಾಂದರೆ ಇವಾಗ ನಿಮ್ಮ ಮೇಲೆ ಏನು ಎಲಿಗೇಷನ್ ನಡೀತಾ ಇದೆ ಅವೆಲ್ಲ ಸತ್ಯ ಅಂತ ಪ್ರೂವ್ ಆಗುತ್ತೆ. ಪ್ರತಿ ಸರಿ BBMP ಅವರು ಎಷ್ಟೇ ಸರಿ ಹೈಕೋರ್ಟ್ ಆಗಲಿ, ಸರ್ಕಾರ ಆಗಲಿ, ಚೀಫ್ ಮಿನಿಸ್ಟರ್ ಮತ್ತು ಇದೇ ಥರ ಕೆಲಸ ಮಾಡುತ್ತಲ್ಲ. ಈಗ ಮೊನ್ನೆ ಕೋರ್ಟಿಂದ ನೋಟಿಸ್ ಇಶ್ಯೂ ಮಾಡಿದ್ದಾರೆ, BBMP ಕಮಿಷನರ್ ಅರೆಸ್ಟ್ ಮಾಡ್ತೀನಿ, ಈ ಸರಿ ಬರ್ದೇ ಅರೆಸ್ಟ್ ಮಾಡ್ತೀನಿ ಅಂತ. ಯಾಕಂದರೆ ಇಂಥದ್ದೆಲ್ಲ ಉಲ್ಟಾಂಪಲ್ಟಾ ಕೆಲಸ ಮಾಡ್ತಾರೆ ಇದರಿಂದ. ಅರ್ಥ ಆಯ್ತಾ? ಅಲ್ಲಿ ಇವಾಗ ಏನು ನಡೆದಿದೆ ಅಂದರೆ, ಈ 40% ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ನಾನೇನು ಹೊಸದಾಗಿ ಹೇಳೋದು ಬೇರೆ ಬೇಕಾಗಿಲ್ಲ. ಆದರೆ ಅಧಿಕಾರಿ ರೆಸ್ಪಾನ್ಸಿಬಿಲಿಟಿ ಏನಂದರೆ ಬರಬೇಕು, ನೋಡಬೇಕು. ರೋಡ್ಗಳೆಲ್ಲ ಹಿಂಗೆ ಮಾಡಿದಾರಲ್ಲ, ಈಗ ಯಾರು ಬಿದ್ದು ಸತ್ತರೆ ಎಷ್ಟೋ ಜನ ಅವಾಗ ಬಿದ್ದು ಸತ್ತಿದ್ದಾರೆ. ಇದು ಏಟಾಗಿದೆ ಅಂಥವ್ರಿಗೆಲ್ಲ. ಅಂಥವ್ರು ಇವಾಗ ಅವ್ರು ಹಾಸ್ಪಿಟ್ಲಿಗೆ ಹೋಗೋದು ಮಾಡೋದು, ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅವ್ರದ್ದೇನಿರುತ್ತೋ ಕಮಿಟ್ಮೆಂಟ್ಸ್ ಅಲ್ಲ ಅದೆಲ್ಲ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಖರ್ಚು ಮಾಡಿಬಿಟ್ಟು ಆ ದುಡ್ಡು ಇವರು BBMP ಚೀಫ್ ಇಂಜಿನಿಯರಿಂಗ್ ಚೀಫ್ ಅವ್ರು ಕೊಡ್ತಾರೆ, ಪ್ರಹ್ಲಾದ್ ಅವ್ರು ಕೊಡ್ತಾರೆ. ಇದಕ್ಕೆ ಇದು ಅವ್ರು ಪ್ರಹ್ಲಾದವ್ರು ಕೊಡೋದಿಲ್ಲ, ಅವ್ರಿಗೆ ಬೇಕಾಗಿಲ್ಲ. ಅವ್ರು ಬರ್ತಾರೆ, ಏನೋ ಸಂಬಳ ತೊಗೊಳ್ತಾರೆ, ನಾವೆಲ್ಲ ಪಬ್ಲಿಕ್ಕೆಲ್ಲ ಸೇರಿ ದುಡ್ಡು ಕೊಡ್ತೀವಲ್ಲ, ಸಂಬಳ ತೊಗೊಳ್ತಾರೆ, ಸುಮ್ಮನೆ ಹಂಗೆ ಹೋಗ್ತಾರೆ. ಬರಬೇಕು, ಅವ್ರ ಇನ್ಚಾರ್ಜ್ ಇದು. ಈಗ ರೆಸ್ಪಾನ್ಸಿಬಿಲಿಟಿ ಯಾರ್ದು ಅಂತ ಹೇಳಿದ್ರೆ, ಮನೆಗೆ ಯಜಮಾನ ಇರ್ತಾನಲ್ಲ ಅವನದೇ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಮನೇಲಿ ಏನಾರು ಆದರೆ ಮಕ್ಳಿಗಾಗಲಿ, ಹೆಣ್ಮಕ್ಳಿಗಾಗಲಿ, ಗಂಡು ಮಕ್ಳಿಗಾಗಲಿ ಮನೆ ಸಂಸಾರ ನಡೆಸೋದು ಬೇಕಾದ್ರೆ ಯಾರು ಕೇಳ್ತೀರಾ? ನೀವು ನಿಮ್ಮ ತಂದೆ ಕೇಳ್ತೀರಾ, ಅಥವಾ ನಿಮ್ಮ ತಾತ ಆಗಿದ್ದರೆ ಮನೆಗೆ ಹೆಡ್ಡು. ಅದೇ ಥರ ಇಂಜಿನಿಯರಿಂಗ್ ಚೀಫು ಹೆಡ್ಡು ಇದಕ್ಕೆಲ್ಲ. ಯಾವುದಕ್ಕೆ ಈ ಕಾರಣ ಇದೆಯಲ್ಲ, ಈ ರೋಡೆಲ್ಲ ಕೆಟ್ಟೋಗಿದೆ, ಈ ಥರ ಎಲ್ಲ ಹಾಕಿದಾರಲ್ಲ ಕಾರಣ, ಅದಕ್ಕೆಲ್ಲ ಇಂಜಿನಿಯರಿಂಗ್ ಚೀಫ್ ಬರಬೇಕು, ಮಾಡಬೇಕು. ಅದರಿಂದ ನಾನು ಕಳ್ಕಳವಾಗಿ ಕೇಳ್ಕೊಳ್ತಾ ಇದ್ದೀನಿ ಸಿದ್ದರಾಮಯ್ಯವ್ರ ಹತ್ರ, ಕೈ ಮುಗಿದು ಕೇಳ್ಕೊಳ್ತೇನೆ ಸಿದ್ದರಾಮಯ್ಯ ಹತ್ರ, ಇಂಥ ಅಧಿಕಾರಿಗಳಿಗೆ ಮುಂಚೆ ಎತ್ತ ಬಿಸಾಕ್ರಿ ಅವ್ರಿಗೆ. ಇಲ್ಲ ಇನ್ನೂ ನಿಮ್ಮ ಹೆಸರು ಇನ್ನೂ ಕೆಟ್ಟೋಗುತ್ತೆ, ನೋಡ್ತಾ ಇರಿ ಇನ್ನೇನು ಕೆಟ್ಟೋಗ್ತಾ ಇರತ್ತಂತ. ಇದೆಲ್ಲ ಅಧಿಕಾರಿಯಿಂದ ನಿಮ್ಮ ಹೆಸರು ಕೆಡ್ತಾ ಇರೋದು. ದಯವಿಟ್ಟು ನಾನು ಸಿದ್ದರಾಮಯ್ಯವ್ರ ಹತ್ರ ಕಳ್ಕೊಳ್ಳೋಕೆ ಮನವಿ ಕೇಳ್ಕೊಳ್ಳೋದಂದರೆ, ಆಶ್ರಮ ಇದೆ, ಹಳೆ ಆಶ್ರಮ ಇದು, ಇಲ್ಲೆಲ್ಲ ಜನ ಎಲ್ಲ ಬರ್ತಾರೆ, ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಆಮೇಲೆ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಸಾರ್ವಜನಿಕರೆಲ್ಲ ಓಡಾಡೋ ಜಾಗ ಇದು. ಇಲ್ಲಿ ಇನ್ನೂ ಆಕ್ಸಿಡೆಂಟ್ಸ್ ಆಗಬಾರ್ದು, ಇನ್ನೂ ಜನ ಕಾಪಾಡಬೇಕು. ನಿಮ್ಗೆ ಓಟ್ ಹಾಕಿರೋರೆಲ್ಲ ಸೇಫ್ಟಿಯಾಗಿರ್ಬೇಕಂದ್ರೆ ದಯವಿಟ್ಟು ಇದು ಮನವಿ ನಂದು, ಕಳ್ಕೊಳ್ಳೋ ಮನವಿ ನಂದು.